ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕರ್ನಾಟಕದ ಜನ ಬಹುದಿನಗಳಿಂದ ಕಾಯ್ತಾ ಇದ್ದ ಕಾಲ ಇನ್ನೂ ಆರಂಭವಾಗಲಿದೆ. ರಾಜ್ಯ ರೈಲ್ವೆಯಲ್ಲಿ ಬದಲಾವಣೆಯ ಪರ್ವ ಶುರುವಾಗ್ಬಿಟ್ಟಿದೆ. ಮಲೆನಾಡಿನ ದಟ್ಟ ಕಾಡಿನ ನಡುವೆ ಕರಾವಳಿಯ ತೀರಗಳಲ್ಲಿ ರೈಲು ಸೇವೆ ಬೇಕು ಅಂತ ಜನರು ಪದೇ ಪದೇ ಹೇಳ್ತಾನೆ ಇದ್ರು. ಅದಕ್ಕಾಗಿ ಹಲವಾರು ಪ್ರಯತ್ನಗಳು ಕೂಡ ನಡೆದಿದ್ವು. ಆದರೆ ಅದ್ಯಾವುದು ಸಾಕಾರಗೊಳ್ಳಲೇ ಇಲ್ಲ. ಈ ಭಾಗಕ್ಕೆ ರೈಲ್ವೆ ಸೇವೆ ಮರೀಚಿಕೆಯಾಗಿತ್ತು. ಈಗ ಜನರ ಕನಸು ನನಸಾಗುವ ಕಾಲ ಸನಿಹವಾಗ್ತಾ ಇದೆ. ಕರುನಾಡಿನ ರೈಲ್ವೆ ಭೂಪಟವೇ ಬದಲಾಗೋದಕ್ಕೆ ಹೊರಟಿದೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ಕ್ರಾಂತಿ ಸೃಷ್ಟಿಸೋದಕ್ಕೆ ಹೊರಟಿರುವ ಆ 3 ಹೊಸ ರೈಲು ಮಾರ್ಗಗಳು ಯಾವುದು? ದಟ್ಟ ಅರಣ್ಯದ ಮಧ್ಯೆ ರೈಲು ಹಳಿಯನ್ನ ಹೇಗೆ ನಿರ್ಮಿಸಲಾಗ್ತಾ ಇದೆ? ಯಾವ ಊರಿನ ಮಂದಿ ಇದರ ಪ್ರಯೋಜನ ಪಡೆಯೋದಕ್ಕೆ ಸಿದ್ಧವಾಗಿದ್ದಾರೆ? ಎಲ್ಲವನ್ನ ಮುಂದೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನೋಡಿ. ಕರ್ನಾಟಕ ಬದಲಾವಣೆಯ ಪರ್ವದತ್ತ ಹೆಜ್ಜೆ ಇಟ್ಟಿದೆ. ಇದರ ಫಲವಾಗಿ 3 ಹೊಸ ರೈಲು ಮಾರ್ಗ ಆರಂಭಕ್ಕೆ ಸಮೀಕ್ಷೆ ಕಾರ್ಯ ಪ್ರಾರಂಭವಾಗಿ ಬಿಟ್ಟಿದೆ. ಹೌದು, ಕರ್ನಾಟಕದಲ್ಲಿ ರೈಲ್ವೆ ಕ್ರಾಂತಿ ಆರಂಭವಾಗೋದಕ್ಕೆ ಇನ್ನೇನು ಕೆಲವೇ ದಿನಗಳು ಉಳಿದಿದೆ ಅಷ್ಟೇ. ಹೊಸ ಮಾರ್ಗ ಸಮೀಕ್ಷೆಗಳು ಅಂತಿಮ ಹಂತದಲ್ಲಿವೆ. ಶೀಘ್ರ ಭೂ ಸ್ವಾಧೀನ ಮಾಡಲಾಗುತ್ತೆ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ನೀಡಿದ್ದಾರೆ. ಇದರಿಂದ ಜನರಲ್ಲಿ ಹೊಸ ಭರವಸೆಯೊಂದು ಬೆಳೀತಾ ಇದೆ. ಕೊಂಕಣ ರೈಲು ಮಾರ್ಗ ಕಾಮಗಾರಿ ಕುರಿತು ಕರ್ನಾಟಕ, ಗೋವಾದ ವಿವಿಧೆಡೆ ಸಚಿವ ವಿ ಸೋಮಣ್ಣ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಜನರಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ. 3 ಹೊಸ ರೈಲ್ವೆ ಮಾರ್ಗಗಳು ಆರಂಭವಾಗಲಿದೆ. ಈ ಹೊಸ ರೈಲು ಮಾರ್ಗಗಳು ಯಾವೆಲ್ಲ ಕಡೆ ಆರಂಭವಾಗ್ತಾ ಇದೆ ಅಂದ್ರೆ ತಾಳಗುಪ್ಪ ಸಿರ್ಸಿ ಹುಬ್ಬಳ್ಳಿ ಮಾರ್ಗ, ಅಂಕೋಲಾ ಹುಬ್ಬಳ್ಳಿ ಮಾರ್ಗವಾಗಿ ಮತ್ತು ತಾಳಗುಪ್ಪ ಹೊನ್ನಾವರ ಮಾರ್ಗವಾಗಿ ಇದನ್ನ ಮಾಡಲಾಗ್ತಾ ಇದೆ. ಈ 3 ಮಾರ್ಗಗಳ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿವೆ. ಸ್ನೇಹಿತರೆ, ಅತ್ಯಂತ ಪ್ರಮುಖವಾಗಿರುವ ರೈಲು ಮಾರ್ಗದ ಅಂದ್ರೆ ತಾಳಗುಪ್ಪ ಶಿರ್ಸಿ ಹುಬ್ಬಳ್ಳಿ ರೈಲು ಮಾರ್ಗ, ಈ ಮಾರ್ಗ ನಿರ್ಮಾಣಕ್ಕೆ ಸಂಬಂಧಿಸಿ ವಿಸ್ತೃತ ಯೋಜನಾ ವರದಿ ಮುಂದಿನ 6 ತಿಂಗಳಲ್ಲಿ ಸಿದ್ಧವಾಗ್ತಾ ಇದೆ. ನಂತರ ಅತ್ಯಂತ ವೇಗದಲ್ಲೇ ಭೂಸ್ವಾಧೀನ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತೆ. ಇದಕ್ಕೆ ರೈಲ್ವೆ ಮಂಡಳಿ ಅನುಮೋದನೆ ನೀಡಿದೆ. ಇದರ ಜೊತೆಗೆ ಕರ್ನಾಟಕಕ್ಕೆ ಹೊಸ ವಂದೇ ಭಾರತ್ ಸ್ಲೀಪರ್ಗೆ ಪ್ರಸ್ತಾವನೆಯನ್ನ ಕೂಡ ಸಲ್ಲಿಸಲಾಗಿದೆ. ಸ್ನೇಹಿತರೆ, ಹೊಸದಾದ 3 ರೈಲ್ವೆ ಮಾರ್ಗಗಳು 2030ರೊಳಗೆ ಕಾರ್ಯಗತಗೊಳ್ಳುವ ನಿರೀಕ್ಷೆ ಇದೆ. ಇದು ಜನರಿಗೆ ಸಖತ್ ಖುಷಿಯನ್ನ ನೀಡಿದೆ. ಮಲೆನಾಡು ಪ್ರದೇಶದ ಸಂಚಾರ ಸಂಪರ್ಕ ಜಾಲವನ್ನ ಬಲಪಡಿಸುವುದಕ್ಕೆ ಈ ರೈಲು ಮಾರ್ಗ ಯೋಜನೆ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಪ್ರವಾಸೋದ್ಯಮ, ವ್ಯಾಪಾರ ಮತ್ತು ಸ್ಥಳೀಯ ಆರ್ಥಿಕತೆಗೆ ಬಲ ತುಂಬಲು ಉತ್ತೇಜನ ನೀಡಿದಂತಾಗುತ್ತೆ. ಯೋಜನೆಯ ಸಮೀಕ್ಷೆ ಕಾರ್ಯ ಈಗಾಗಲೇ ಮುಕ್ತಾಯಗೊಂಡಿದೆ. ಸುಮಾರು 3,000 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಈ ಮಾರ್ಗ 2030ರೊಳಗೆ ಕಾರ್ಯಗತಗೊಳ್ಳುವ ಪ್ಲಾನ್ ರೆಡಿಯಾಗಿದೆ. ತಾಳಗುಪ್ಪ ಸಿರ್ಸಿ ಹುಬ್ಬಳ್ಳಿ ನೂತನ ರೈಲು ಮಾರ್ಗ ಸುಮಾರು 167 ಕಿಲೋಮೀಟರ್ ಉದ್ದವಿರಲಿದೆ. ಅದು ಕವಚೂರ, ಸಿದ್ದಾಪುರ, ಮಂಡಿ, ಕೊಪ್ಪ, ತಳಗುಂಡ್ಲ, ಬಿದ್ರಳ್ಳಿ, ಶಿರ್ಸಿ, ಅಂಚಳ್ಳಿ, ಹರಗನಹಳ್ಳಿ, ಪಾಲ, ಸಿದ್ದನಕೊಪ್ಪ, ಮುಂಡಗೋಡ, ತಡಸ, ಬೆಳಗಲಿ ಈ ಪಟ್ಟಣಗಳನ್ನ ಸಂಪರ್ಕಿಸಲಿದೆ. ಅಂದ್ರೆ ಸಿರ್ಸಿ, ಮುಂಡನಗೊಂಡ ಮೊದಲಾದ ಪ್ರಮುಖ ಪಟ್ಟಣಗಳಲ್ಲಿ ರೈಲ್ವೆ ಸಂಪರ್ಕ ಇನ್ಮುಂದೆ ಈಸಿಯಾಗಿ ಸಿಗಲಿದೆ. ಹುಬ್ಬಳ್ಳಿ, ತಾಳಗುಪ್ಪ ಮತ್ತು ತಾಳಗುಪ್ಪ ಹೊನ್ನಾವರ ರೈಲ್ವೆ ಮಾರ್ಗಕ್ಕೆ ಒಟ್ಟಾರೆಯಾಗಿ 21,000 ಕೋಟಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಹುಬ್ಬಳ್ಳಿ ಅಂಕೋಲ ಮಾರ್ಗಕ್ಕೆ ಈಗಾಗಲೇ ಸಮೀಕ್ಷೆ ಹಾಗೂ ಡಿಪಿಆರ್ ಕೂಡ ಆಗಿದೆ. ಅರಣ್ಯ ಹಾಗೂ ವನ್ಯಜೀವಿ ಮಂಡಳಿಯ ಅನುಮತಿ ಲಭಿಸಿದೆ. ಇನ್ನು 6 ತಿಂಗಳ ಒಳಗೆ ಕಾಮಗಾರಿ ಆರಂಭವಾಗಲಿದೆ. ಜಿಲ್ಲೆಯ ರೈಲ್ವೆ ನಿಲ್ದಾಣಗಳನ್ನ ಕೂಡ ಉತ್ತಮ ದರ್ಜೆಗೆ ಏರಿಸುವ ಕೆಲಸ ನಡೆಯುತ್ತಿದೆ. ಕೊಂಕಣ ರೈಲ್ವೆಯ ವಿಲೀನ ಪ್ರಕ್ರಿಯೆ ಚರ್ಚೆಯಲ್ಲಿದೆ. ಸ್ನೇಹಿತರೆ, ಇನ್ನು ಹುಬ್ಬಳ್ಳಿ ಅಂಕೋಲ ರೈಲು ಮಾರ್ಗ ಇದು ಎಲ್ಲರಲ್ಲೂ ಖುಷಿ ತರಿಸುವಂತೆ ಮಾಡಿದೆ. ಯಾಕಂದ್ರೆ ಈ ಮಾರ್ಗ ಹುಬ್ಬಳ್ಳಿಯನ್ನ ನೇರವಾಗಿ ಕರಾವಳಿಯ ಬಂದರು ನಗರಿ ಅಂಕೋಲಕ್ಕೆ ಸೇರಿಸುತ್ತೆ. ಈ ರೈಲು ಮಾರ್ಗ ನಿರ್ಮಾಣಕ್ಕೆ 16,435 ಕೋಟಿ ರೂಪಾಯಿ ವೆಚ್ಚ ತಗುಲುತ್ತೆ. ಆದರೆ ಈ ಮಾರ್ಗ ಪಶ್ಚಿಮ ಘಟ್ಟದ 108 ಕಿಲೋಮೀಟರ್ ದಟ್ಟವಾದ ಕಾಡಿನ ಮಧ್ಯೆ ಹೋಗಬೇಕಾಗಿದೆ. ಈ ಕಾರಣಕ್ಕಾಗಿ ಈ ಯೋಜನೆಗೆ ಪರಿಸರವಾದಿಗಳು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ರೈಲ್ವೆ ಇಲಾಖೆ ಬುದ್ಧಿ ಓಡಿಸಿದೆ. ಯೋಜನೆಯ ವಿನ್ಯಾಸವನ್ನ ಬದಲಿಸಿ ವಿದ್ಯುತ್ಕರಣದ ಜೋಡಿ ಹಳಿ ನಿರ್ಮಾಣ ಮಾಡಲು ನಿರ್ಧರಿಸಲಾಗಿದೆ. ರೈಲ್ವೆ ಸಚಿವರು ಇನ್ನು 6 ತಿಂಗಳೊಳಗೆ ಈ ಕಾಮಗಾರಿ ಪ್ರಾರಂಭವಾಗುತ್ತೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಬೆಂಗಳೂರು ಮತ್ತು ವಿಜಯಪುರ ಮಧ್ಯೆ ವಂದೇ ಭಾರತ್ ರೈಲು ಓಡಾಡಬೇಕು ಅನ್ನೋದು ಜನರ ಕೂಗಾಗಿತ್ತು. ಈ ಅಹವಾಲಿಗೆ ಈಗ ಹೊಸ ರೂಪ ದೊರಕಿದೆ.
ಆದರೆ ಈ ಮಾರ್ಗದಲ್ಲಿ ವಂದೇ ಭಾರತ್ ರೈಲು ಓಡಿಸುವುದು ಅಷ್ಟು ಸುಲಭ ಅಲ್ಲ ಅಂತ ರೈಲ್ವೆ ಅಧಿಕಾರಿಗಳು ಹೇಳಿದ್ದಾರೆ. ಯಾಕಂದ್ರೆ ಇದು ದೀರ್ಘಾವಧಿ ಪ್ರಯಾಣ, ಹಾಗಾಗಿ ರೈಲ್ವೆ ಅಧಿಕಾರಿಗಳೇ ವಂದೇ ಭಾರತ್ ಸ್ಲೀಪರ್ ಕೋಚ್ ಬೇಕು ಅಂತ ಹೇಳಿದ್ದಾರೆ. ಸಚಿವ ಎಂ.ಬಿ. ಪಾಟೀಲ್ ಕೂಡ ಈ ಸಲಹೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ನಿಗದಿತ ನಿಲ್ದಾಣಗಳನ್ನು ನೀಡಿ ಅಲ್ಲಿಂದ ಮುಂದಕ್ಕೆ ವಿಜಯಪುರದವರೆಗೆ ರೈಲು ಸೇವೆ ನೀಡಿದ್ರೆ ಉತ್ತರ ಕರ್ನಾಟಕದ ಮಂದಿ ಫುಲ್ ಖುಷ್. ಜೊತೆಗೆ ವ್ಯಾಪಾರ ಮತ್ತು ವಾಣಿಜ್ಯೋದ್ಯಮಕ್ಕೂ ಹೊಸ ಬೆಂಬಲ ದೊರಕಲಿದೆ. ಹಾಗಾಗಿ ಈ ಯೋಜನೆ ಬಗ್ಗೆ ಸರ್ಕಾರ ತನ್ನ ದೃಷ್ಟಿ ಹಾಯಿಸಿದೆ. ಸ್ನೇಹಿತರೆ, ಕರ್ನಾಟಕದ ರೈಲ್ವೆ ವಿಸ್ತರಣೆ ಯೋಜನೆಗಳಲ್ಲಿ ತುಮಕೂರು, ಊರುಕೆರೆ ಮತ್ತು ಚಿತ್ರದುರ್ಗ, ದಾವಣಗೆರೆ ಮಾರ್ಗಗಳು ಹೊಸ ಸಂಚಾರ ಬದಲಾವಣೆಗೆ ದಾರಿ ಮಾಡಿಸಬಹುದಾದ ಪ್ರಮುಖ ಯೋಜನೆಗಳಾಗಿವೆ. ಇದು ಕೇವಲ 2 ನಗರಗಳ ನಡುವಿನ ಸಂಪರ್ಕವನ್ನಷ್ಟೇ ಅಲ್ಲ, ಸಂಪೂರ್ಣ ಮಧ್ಯ ಕರ್ನಾಟಕದ ಆರ್ಥಿಕತೆ, ಕೈಗಾರಿಕತೆ ಮತ್ತು ಪ್ರವಾಸೋದ್ಯಮಕ್ಕೆ ಹೊಸ ಚೈತನ್ಯವನ್ನ ನೀಡುವ ಯೋಜನೆಗಳೆಂದು ಪರಿಗಣಿಸಲಾಗಿದೆ. ತುಮಕೂರು ಊರುಕೆರೆ ಮಾರ್ಗವು ತುಮಕೂರು ಜಿಲ್ಲೆಯ ಒಳ ಸಂಚಾರವನ್ನ ಸುಗಮಗೊಳಿಸಿ ಗ್ರಾಮೀಣ ಪ್ರದೇಶಗಳಿಗೆ ನೇರ ರೈಲು ಸಂಪರ್ಕ ನೀಡುವ ಗುರಿ ಹೊಂದಿದೆ. ಸಮೀಕ್ಷಾ ವರದಿ ಪೂರ್ಣಗೊಳ್ಳುತ್ತಿದ್ದಂತೆ ಮಾರ್ಗದ ನಿಖರ ಉದ್ದ, ನಿಲ್ದಾಣಗಳ ಸಂಖ್ಯೆ ಮತ್ತು ವೆಚ್ಚದ ವಿವರಗಳು ಅಂತಿಮಗೊಳ್ಳಲಿದೆ. ಇನ್ನೊಂದೆಡೆ ಚಿತ್ರದುರ್ಗ ದಾವಣಗೆರೆ ರೈಲು ಮಾರ್ಗ ಮಧ್ಯ ಕರ್ನಾಟಕಕ್ಕೆ ಮಹತ್ವದ ಬಂಪರ್ ಸಂಪರ್ಕ ನೀಡಲಿದೆ. ಈಗಾಗಲೇ ಹೆದ್ದಾರಿ ಮೂಲಕ ಸಂಪರ್ಕ ಹೊಂದಿದ್ದರೂ ರೈಲು ಮಾರ್ಗದ ಕೊರತೆಯಿಂದ ಸಂಚಾರ ಸಮಯ ಹಾಗೂ ಸಾರಿಗೆ ವೆಚ್ಚ ಹೆಚ್ಚಾಗ್ತಾ ಇದ್ದು, ಈ ಯೋಜನೆ ಜಾರಿಗೆ ಬಂದರೆ ದಾವಣಗೆರೆ, ಚಿತ್ರದುರ್ಗ, ಹರಿಹರ, ಹೊಳೆನರಸೀಪುರ ಭಾಗಗಳ ವ್ಯಾಪಾರ ವಲಯಕ್ಕೆ ದೊಡ್ಡ ಬೆಂಬಲ ದೊರಕಲಿದೆ. ವಿಶೇಷವಾಗಿ ಧಾನ್ಯ, ರವಾ ಉತ್ಪನ್ನಗಳು, ಕೈಗಾರಿಕಾ ವಸ್ತುಗಳ ಸಾಗಾಟ ಸುಲಭಗೊಳ್ಳಲಿದೆ. ಕಳೆಪಟ್ಟು, ಚಲುವರಪಟ್ಟಣ, ಜಗಳೂರು ಭಾಗಗಳಿಗೂ ಪ್ರತ್ಯಕ್ಷ ಲಾಭ ತಲುಪಲಿದೆ. ಈ 2 ಯೋಜನೆಗಳ ಉದ್ದೇಶ ರಾಜ್ಯದ ಒಳಜಾಲವನ್ನ ಬಲಪಡಿಸುವುದು ಮತ್ತು ಗ್ರಾಮ ನಗರಗಳ ಅಂತರವನ್ನ ಕಡಿಮೆ ಮಾಡುವುದಾಗಿದೆ. ಸಮೀಕ್ಷೆ, ಭೂಸ್ವಾಧೀನ ಹಾಗೂ ತಾಂತ್ರಿಕ ಯೋಜನೆಗಳು ಪೂರ್ಣಗೊಂಡ ನಂತರ ಈ ಮಾರ್ಗಗಳು 2030ರೊಳಗೆ ಕಾರ್ಯಗತಗೊಳ್ಳುವ ಸಾಧ್ಯತೆ ವ್ಯಕ್ತವಾಗಿದೆ. ಈ ಯೋಜನೆಗಳು ಪೂರ್ಣಗೊಂಡ್ರೆ ಮಧ್ಯ ಕರ್ನಾಟಕದಲ್ಲಿ ಸಂಚಾರ, ಉದ್ಯೋಗ, ವ್ಯಾಪಾರ ಮತ್ತು ಪ್ರವಾಸೋದ್ಯಮಕ್ಕೆ ಹೊಸ ದಿಕ್ಕು ತರುವ ನಿರೀಕ್ಷೆ ಕಾಣಿಸ್ತಾ ಇದೆ. ಸ್ನೇಹಿತರೆ, ಮೊದಲೇ ಹೇಳಿದಂತೆ 3 ಹೊಸ ರೈಲು ಮಾರ್ಗಗಳಿಂದಾಗಿ ಮಲೆನಾಡು ಪ್ರದೇಶದ ಪ್ರವಾಸೋದ್ಯಮದಲ್ಲಿ ದೊಡ್ಡ ಬದಲಾವಣೆ ಉಂಟಾಗುತ್ತೆ. ರಸ್ತೆ ಮೇಲೆಯೇ ಹೆಚ್ಚಿನ ಸಂಚಾರ ಇದ್ರೂ ಮತ್ತು ಮಳೆಗಾಲ, ಭೂಕುಸಿತ ಮತ್ತು ದಟ್ಟ ಕಾಡಿನ ಕಾರಣಗಳಿಂದ ಪ್ರಯಾಣ ಕಷ್ಟವಾಗ್ತಾ ಇತ್ತು. ರೈಲು ಮಾರ್ಗಗಳು ಬಂದರೆ ಮಲೆನಾಡಿನ ಜೋಗ ಜಲಪಾತ, ಯಾಣ, ಮಾಗೋಡು ಜಲಪಾತ, ದಾಂಡೇಲಿ ಮುಂತಾದ ಜಾಗಗಳನ್ನ ಬೇಗನೆ ತಲುಪಬಹುದು. ಇದು ದೇಶದ ಮೂಲೆ ಮೂಲೆಗಳಿಂದ ಪ್ರವಾಸಿಗರನ್ನ ಆಕರ್ಷಿಸಬಹುದು. ರೈಲು ಸಂಪರ್ಕ ಹೆಚ್ಚಿರೋದ್ರಿಂದ ವೀಕೆಂಡ್ ಟೂರಿಸಂ 50ರಿಂದ 60% ವರೆಗೆ ಹೆಚ್ಚಾಗುವ ಸಾಧ್ಯತೆ ಇದೆ. ಇದರಿಂದ ಹೋಮ್ ಸ್ಟೇ, ರೆಸಾರ್ಟ್, ಗೈಡ್ ಸೇವೆಗಳು, ಸ್ಥಳೀಯ ಸಾರಿಗೆ, ಹಸ್ತಕಲೆ ಮಾರಾಟ, ಆಲ್ರೌಂಡ್ ಡೆವಲಪ್ಮೆಂಟ್ಗೆ ಅವಕಾಶ ಸಿಗುತ್ತೆ. ಇದಲ್ಲದೆ ಮಲೆನಾಡಿನ ಪ್ರಕೃತಿ ಆಧಾರಿತ ಟೂರಿಸಂ ಅಂದ್ರೆ ಕ್ಯಾನೋಪಿ ವಾಕ್, ವೈಲ್ಡ್ ಲೈಫ್ ಸಫಾರಿ, ನದಿ ಸಾಹಸ ಕ್ರೀಡೆಗಳು ಹೆಚ್ಚು ಜನಪ್ರಿಯವಾಗುತ್ತವೆ. ಪ್ರವಾಸಿಗರ ಸಂಖ್ಯೆಯ ಏರಿಕೆ ಸ್ಥಳೀಯರಿಗೆ ಉದ್ಯೋಗ ಕಲ್ಪಿಸಿ ಆರ್ಥಿಕತೆಯನ್ನ ಬಲಪಡಿಸುತ್ತದೆ. ಮಲೆನಾಡಿನಲ್ಲಿ ಹೊಸ ರೈಲು ಮಾರ್ಗಗಳ ನಿರ್ಮಾಣವು ಸ್ಥಳೀಯರ ಮಹತ್ವದ ಉದ್ಯೋಗಾವಕಾಶಗಳನ್ನ ಸೃಷ್ಟಿಸುತ್ತೆ. ನಿರ್ಮಾಣ ಹಂತದಲ್ಲೇ ಸಾವಿರಾರು ತಾತ್ಕಾಲಿಕ ಕೆಲಸಗಳು, ಕಟ್ಟಡ ಕೆಲಸಗಾರರು, ಯಂತ್ರ ಚಾಲಕರು, ತಾಂತ್ರಿಕ ವರ್ಗಗಳು ಕೂಡ ಹುಟ್ಟಿಕೊಳ್ಳುತ್ತವೆ. ಸಹಾಯಕರು, ಸಾರಿಗೆ ಸಿಬ್ಬಂದಿಗಳಿಗೆ ಯೋಜನೆ ಪೂರ್ಣಗೊಂಡ ನಂತರ ನಿಲ್ದಾಣ ನಿರ್ವಹಣೆ, ಭದ್ರತಾ ಸಿಬ್ಬಂದಿ, ಸ್ವಚ್ಛತಾ ಸೇವೆಗಳು, ಟಿಕೆಟ್ ಮತ್ತು ತಾಂತ್ರಿಕ ಕಾರ್ಯಾಚರಣೆಗಳಲ್ಲಿ ಶಾಶ್ವತ ಉದ್ಯೋಗಗಳು ಹೆಚ್ಚಾಗುತ್ತವೆ. ಜೊತೆಗೆ ರೈಲು ಸಂಚಾರ ಆರಂಭವಾದ ನಂತರ ಪ್ರವಾಸೋದ್ಯಮ, ಹೋಮ್ ಸ್ಟೇ, ಸ್ಥಳೀಯ ಸಾರಿಗೆ, ಆಹಾರ ಮಳಿಗೆಗಳು ಮತ್ತು ಗೈಡ್ ಸೇವೆಗಳಲ್ಲಿ ಹೊಸ ಉದ್ಯೋಗಗಳು ಮೂಡುತ್ತವೆ. ಇದರಿಂದ ಸ್ಥಳೀಯ ಆರ್ಥಿಕತೆ ಚುರುಕುಗೊಂಡು ಯುವಕರಿಗೆ ಊರಿನಲ್ಲೇ ಕೆಲಸ ಸಿಗುವ ಅವಕಾಶ ದೊರಕ್ತಾ ಹೋಗುತ್ತೆ. ಸ್ನೇಹಿತರೆ, ಈ ಹೊಸ ರೈಲು ಮಾರ್ಗಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.